ರೇಣುಕಾಸ್ವಾಮಿ ಕೇಸ್ನಲ್ಲಿ ದರ್ಶನ್ಗೆ ಬೇಲ್ ಸಿಕ್ತು, ಚಾಲೆಂಜಿಂಗ್ ಸ್ಟಾರ್ಗೆ ಜಾಮೀನು ಸಿಕ್ಕಿದ್ದಕ್ಕೆ ಒಂದಷ್ಟು ಮಂದಿ ಹಿರಿಯ ನಟರು ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ. ಏನೆಲ್ಲ ಹೇಳಿದ್ರು ನೋಡಿ. ಅವರು ದರ್ಶನ್ ಒಬ್ಬ ಅತ್ಯುತ್ತಮ ನಟ, ಒಬ್ಬ ಕನ್ನಡದ ಆಸ್ತಿ ಅಂತಾನೆ ಕರಿಬೇಕಾಗತ್ತೆ. ಯಾವುದೋ ಒಂದು ಕೆಟ್ಟಗಳಿಗೆ ಅವ್ರನ್ನ ಆರೋಪಿ ಅಂತ ಮಾಡಿದ್ದಾರೆ. ಆಗಿದೆ, ಆರೋಪಿ ಆಗಿದ್ದಾರೆ, ಅಪರಾಧಿ ಆಗಿಲ್ಲ. ಕೋರ್ಟ್ ನಿರ್ಣಯ ಮಾಡಿದೆ. ನಾನು ಕೋರ್ಟ್ ಅಲ್ಲ, ಕೋರ್ಟ್ ಅಲ್ಲಿ ವಾದ ಪ್ರತಿವಾದ ನಡೆಯುತ್ತೆ. ಅಲ್ಲಿ ಜಡ್ಜ್ಗೆ ಒಂದು ಅಭಿಪ್ರಾಯ ಬಂದಿದೆ, ಈಸ್ ನಾಟ್ ಎ ರೆಗ್ಯುಲರ್ ಅಫೆಂಡರ್ ಅಲ್ಲ ಅಂತ ಬಂದಿದೆ. ಮಿಕ್ಕಿದವರು ಹಾಗೆ ಬಂದಿದೆ. ಹಾಗಾಗಿ ಅವರು ಒಂದು ಬೇಲ್ ಅನ್ನು ಕೊಟ್ಟಿದ್ದಾರೆ. ಬೇಲಿಂದ ಅವರು ಹೊರಗಡೆ ಬಂದಿದ್ದಾರೆ. ಈಗ ಆದ್ರೆ ಎಲ್ಲರ ಮನಸ್ಸಲ್ಲಿ ಏನಂದ್ರೆ ಕೇಸ್ ಕ್ಲೋಸ್ ಆಗೋಯ್ತು, ಮುಕ್ತಿ ಆಗ್ಬಿಡ್ತು ಅಂತಿದೆ. ಅದು ಹಾಗಲ್ಲ, ಕೋರ್ಟ್ ಕೇಸ್ ಇದೆ, ಅದು ನಡೆಯುತ್ತೆ, ಲೋಯರ್ ಕೋರ್ಟಲ್ಲಿ ನಡೆಯುತ್ತೆ. ಅದು ಲೀಗಲ್ ಬಿಟ್ಟಿದ್ದು. ನಾನೊಬ್ಬ ಚಿತ್ರರಂಗದಿಂದ ಬಂದವನಾಗಿ ಎಲ್ಲೋ ನಮ್ಮ ಚಿತ್ರರಂಗದವರೊಬ್ರು ಇನ್ವಾಲ್ವ್ ಆಗ್ಬಿಟ್ಟಿದಾರಲ್ಲ, ನನ್ನ ನೋವಿನಿಂದ ನಾನು ಹೇಳ್ಕೋಬಹುದಷ್ಟೇ. ದರ್ಶನ್ಗೆ ಜಾಮೀನು ಸಿಕ್ಕಿರೋದು ನಮ್ಮ ಇಡೀ ಚಿತ್ರರಂಗಕ್ಕೆ ಒಳ್ಳೆ ಜಾಮೂನು ಸಿಕ್ಕಿದ ಸಂತೋಷ. ನಮ್ಮನೇಲಂತೂ ಅವತ್ತಿಂದ ಇವತ್ತರೆಗೂ ಜಾಮೂನು ಮಾಡಿಲ್ಲ. ಸರ್ ಏನ್ ಕಲಾವಿದ ಸರ್, ನೋಡ್ತಾ ಇರಿ ಸರ್. ಈಗ ಹೇಳ್ತಾ ಇದ್ದೀನಿ ಧೈರ್ಯವಾಗಿ, ಘಂಟಾಘೋಷವಾಗಿ ನೋಡ್ತಾ ಇರಿ ಸರ್. ಬರೋ ವರ್ಷ ಇಷ್ಟೊತ್ತಿಗೆ ಎಂತೆಂಥ ಸಿನಿಮಾ ಬಂದು ಕರ್ನಾಟಕದಲ್ಲಿ ಹೇಗೆ ಜಯಬೇರಿ ಬಾರಿಸುತ್ತೆ ಅಂತ. ಈಗ ನೀವೆಲ್ಲರಿಗೂ ಗೊತ್ತಿರೋ ಹಾಗೆ ಅವ್ರಿಗೆ ಒಳಗೋದ್ಮೇಲೆ ಏನು ಸರ್ ಬರ್ತಾ ಇದೆ ಚಿತ್ರಗಳು. ನಮ್ದು 2 ಚಿತ್ರಮಂದಿರಗಳಿದೆ. ಭಾರತೀಯ ಚಿತ್ರಮಂದಿರ ಪಿಂಡ್ಯಾದಲ್ಲಿ, ಚಿಕ್ಕಮಗಳೂರಲ್ಲಿ ಅಶೋಕ್ ಚಿತ್ರಮಂದಿರ ಅಂತ 15 ದಿವಸ ಚಿತ್ರಮಂದಿರ ಮುಚ್ಚಿಸ್ತಾ ಇದ್ದಾರೆ. ಕಾರಣ ಒಬ್ಬ ಧೀಮಂತ ನಾಯಕ ಬೇಕು ಸರ್. ಅಂತ ಒಬ್ಬ ನಾಯಕನ ದುರದೃಷ್ಟ, ತಪ್ಪು, ಅವನು ತಪ್ಪು ಮಾಡಿದ್ದೇನೆ ಅಂತ ಹೇಳ, ಏನು ಗ್ರಹಚಾರ ಸರ್. ಇವತ್ತು ಎಷ್ಟೋ ರಾಜಕಾರಣಿಗಳು 2-3 ಕೊಲೆಗಳು ಮಾಡಿ ಘಂಟಾಘೋಷವಾಗಿ ದೀದಾದೇಶವಾಗಿ ಓಡಾಡ್ತಾ ಇಲ್ವಾ ಸರ್? ಇವನ್ನೇ ಹಾಕಿ 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 ತುಳಿತಾರೆ ಯಾಕೆ ಸರ್? ನಾನು ಸತ್ಯ ಹೇಳ್ತೀನಿ, ಯಾರಿಗೂ ಕೂಡ ಯಾವ್ದು ಈ ತರ ಸಂದರ್ಭಗಳು ಯಾರಿಗೂ ಏನೂ ಬರಬಾರ್ದು. ಕಲಾವಿದರಿಗಂತೂ ಬರಲೇಬಾರ್ದು. ಎಲ್ಲರೂ ಚೆನ್ನಾಗಿರ್ಬೇಕು ಸರ್. ಈ ಸಂದರ್ಭಗಳು ನಮ್ಮ ಇಂಡಸ್ಟ್ರಿಯಲ್ಲಿ ಯಾರೂ ನೋಡಬಾರ್ದು. ಎಲ್ಲರಿಗೂ ಒಳ್ಳೇದಾಗ್ಲಿ. ರಾಜಕೀಯಕ್ಕೆ ಬರ್ತಾರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರಾಜಕೀಯದ ಬಗ್ಗೆ ಅವಧೂತ ಸ್ವಾಮೀಜಿಗಳು ಭವಿಷ್ಯ ನುಡಿದಿರ್ತಕ್ಕಂಥದ್ದು. ದರ್ಶನ್ ಬಿಡುಗಡೆ ಬಗ್ಗೆ ಅರ್ಜುನ ಅವಧೂತರು ಭವಿಷ್ಯ ನುಡಿದಿದ್ರು. 2025ಕ್ಕೆ ಒಳ್ಳೆ ದಿನಗಳು ಬರಲಿವೆ ಅಂತ ಈ ಹಿಂದೆ ಅರ್ಜುನ್ ಗುರೂಜಿ ಹೇಳಿದ್ರು ಅನ್ನುವಂಥದ್ದು ರಿಪಬ್ಲಿಕ್ ಕನ್ನಡಕ್ಕೆ ಕೂಡ ಅರ್ಜುನ್ ಗುರೂಜಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಏನೆಲ್ಲ ಹೇಳಿದ್ದಾರೆ ನೋಡೋಣ ಬನ್ನಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಸೇರಿದಂತೆ 7 ಜನ ಆರೋಪಿಗಳಿಗೂ ಕೂಡ ಈಗ ಕೋರ್ಟ್ನಲ್ಲಿ ಜಾಮೀನು ಮಂಜೂರಾಗಿರುವಂತದ್ದು. ಅದರ ಜೊತೆಗೆ ಏನು ಅವಧೂತ ಅರ್ಜುನ ಗುರೂಜಿಯವರು ಕೂಡ ದರ್ಶನ್ ಅವರ ವಿಚಾರವಾಗಿ ಒಂದಷ್ಟು ಭವಿಷ್ಯವನ್ನ ನುಡಿದಿದ್ರು. ಗುರುಜಿ ನಮಸ್ಕಾರ. ಮೊದಲನೇದಾಗಿ ಗುರುಜಿ, ತಾವು ದರ್ಶನ್ ಅವರ ಬಗ್ಗೆ 2025 ನಂತರ ಒಳ್ಳೆ ದಿನಗಳು ಬರುತ್ತೆ ಅಂತನ್ನುವಂತಹ ಮಾತನ್ನು ಹೇಳಿದ್ರಿ. ಈಗ ಅವರಿಗೆ ಒಂದು ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಜಾಮೀನಿನ ಮುಖಾಂತರವಾಗಿ. ತಾವು ಏನ್ ಹೇಳ್ತೀರಿ? 2025 ಏನು ದೂರ ಇಲ್ಲ, ಇನ್ನೇನು ಹತ್ತಿರ ಬರ್ತಾ ಇದೆ. ಹೊಸ ವರ್ಷ, ಹೊಸ ಬದುಕು, ಹೊಸ ಬಾಳ್ನಲ್ಲೊಂದು ನೆಮ್ಮದಿ, ಅವರಿಂದ ಒಂದು 4-6 ಜನಕ್ಕೆ ಒಂದು ಒಳಿತನ ಆಗಲಿ ಅನ್ನುವಂಥದ್ದು ನಾನು ಬಯಸ್ತೀನಿ. ಪ್ರಮುಖವಾಗಿ ಈಗ ತಾವು ನುಡಿದಂತಹ ಭವಿಷ್ಯ ಎಲ್ಲೋ ಒಂದು ಕಡೆ ಅದಕ್ಕೆ ಹತ್ತಿರವಾಗ್ತಾ ಇದೆ ಅಂತ ಅನ್ಸುತ್ತೆ. ನಾನು ಸೆಪ್ಟೆಂಬರ್ 21 ಒಂದು ಖಾಸಗಿ ವಾಹಿನಿಗೆ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಅಕ್ಟೋಬರ್ 20 ನಂತರ ನೋಡಿ ಅನ್ನುವಂಥ ಶಬ್ದವನ್ನ 3 ಬಾರಿ ಹೇಳಿರ್ತಕ್ಕಂಥದ್ದು. ಅಕ್ಟೋಬರ್ 20 ನಂತರ ಅಂತಂದ್ರೆ ಅದು ಶುಭ ದಿನಗಳು ಅಂತ, ಅವರ ಜೀವನದಲ್ಲಿ, ಅವರ ಬಾಳ್ನಲ್ಲಿ ಒಂದು ಶುಭ ದಿನಗಳು ಅಂತ. ನಾನು ಈ ಕ್ರೆಡಿಟ್ ನಾನು ತಗೊಳಕ್ ಹೋಗಲ್ಲ ಅನ್ನುವಂತ ಒಂದು ವಿಚಾರವನ್ನು ಕೂಡ ಹೇಳಿದ್ದೀನಿ. ಯಾಕೆ ಅಂತಂದ್ರೆ ಇದು ನನಗೆ ಅವತ್ತು ಪ್ರೇರಣಾ ಶಕ್ತಿಯಿಂದ ಬಂದಂತ ಒಂದು ಮಾಹಿತಿ. ಅವಧೂತರು ಪ್ರೇರಣೆ ಕೊಟ್ಟಿದ್ರು ನನಗೆ. ಅದು 20ನೇ ತಾರೀಕು ನಂತರದಲ್ಲಿ ಶುಭ ದಿನಗಳಿದೆ ಎನ್ನುವಂಥದ್ದನ್ನ, ಅದು ಸೆಪ್ಟೆಂಬರ್ 21ನೇ ತಾರೀಕು ನಾನು ನುಡಿದಂತದ್ದು. ಮತ್ತೊಂದು ಗುರುಜಿ, ಯಾಕಂದ್ರೆ ಈಗ ಜಾಮೀನು ಮನೆಯನ್ನು ಮಂಜೂರಾಗಿದೆ, ಆದ್ರೆ ಅವರು ಆರೋಪ ಮುಕ್ತರಾಗಿಲ್ಲ. ನಟ ದರ್ಶನ್ ಅವರು ಆರೋಪ ಮುಕ್ತರಾಗಿ ಈಚೆ ಬರ್ತಾರೆ ಅಂತ ತಾವು ಅನ್ಸುತ್ತಾ? ನಾವು ಸಂವಿಧಾನಕ್ಕೆ, ನ್ಯಾಯಾಂಗಕ್ಕೆ, ಪೊಲೀಸ್ ಇಲಾಖೆಗೆ ಗೌರವವನ್ನು ಕೊಡಬೇಕು. ಅದು ಮುಂದಿನ ದಿವಸಗಳಲ್ಲಿ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಎನ್ನುವಂಥ ಒಂದು ಭಗವಂತನ ಒಂದು ಅನುಗ್ರಹ ಇದೆ. ಹಾಗಾಗಿ ಖಂಡಿತವಾಗ್ಲೂ ಅವ್ರ ಮುಂದಿನ ದಿವಸಗಳಲ್ಲಿ ಒಳ್ಳೇದಾಗುತ್ತೆ. ಹೇಗೆ ಹೇಳ್ತೀರಾ ಗುರುಜಿ ಅಂತಂದ್ರೆ ಅವರಿಗೆ ಮುಂದಿನ ದಿನಗಳಲ್ಲಿ ಭವಿಷ್ಯ ಇದೆ ಅಂತ ಅನ್ನೋದಂದ್ರೆ ಸಿನಿಮಾ ರಂಗದಲ್ಲಿ ಒಂದು ಕಡೆ, ಮತ್ತೊಂದು ಕಡೆ ಮತ್ತೊಂದು ವಿಚಾರವನ್ನು ಕೂಡ ತಾವು ಪ್ರಸ್ತಾಪ ಮಾಡಿದ್ರಿ, ರಾಜಕೀಯದಲ್ಲೂ ಕೂಡ ಅವರು ಮುನ್ನೆಲೆಗೆ ಬರ್ತಾರೆ ಅಂತ ಅನ್ನುವಂಥ ವಿಚಾರ. ಅದರ ಬಗ್ಗೆ ಮಾತನಾಡೋದಾದ್ರೆ ಗುರುಜಿ? ಖಂಡಿತವಾಗ್ಲೂ ಮುಂದಿನ ದಿವಸಗಳಲ್ಲಿ ದರ್ಶನ್ ಅವರು ರಾಜಕೀಯಕ್ಕೆ ಬಂದೇ ಬರ್ತಾರೆ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಆಸ್ತಿ ಅವರು.
ನಮ್ಮ ಕನ್ನಡಿಗರಿಗೆ ಒಂದು ಆಸ್ತಿ. ಅದರಲ್ಲೂ ನಮ್ಮ ಮೈಸೂರಿಗೆ ಅಂತಂದ್ರೆ ಒಂದು ಹೆಮ್ಮೆಯ ಮಗ ಅವರು. ಹಾಗಾಗಿ ಖಂಡಿತವಾಗ್ಲೂ ಚಿತ್ರರಂಗದಲ್ಲೂ ಕೂಡ ಉತ್ತಮ ಭವಿಷ್ಯ ಇದೆ. ಮುಂದಿನ ದಿವಸಗಳಲ್ಲಿ ನಮ್ಮ ಕನ್ನಡ ಚಿತ್ರರಂಗವನ್ನು ಎತ್ತುವಂತ ಒಂದು ಕೆಲಸವನ್ನಾಗುತ್ತೆ. ಅದರ ಜೊತೆಗೆ ಕೆಲವು ವರ್ಷಗಳು ಕಳಿಬೇಕು. ಕೆಲವು ವರ್ಷಗಳು ಕಳೆದಾಗ ಅವರು ರಾಜಕೀಯ ಖಂಡಿತವಾಗ್ಲೂ ಬರ್ತಾರೆ. ಇದಿಷ್ಟು ಅರ್ಜುನ್ ಗುರೂಜಿಯವರ ಮಾತಾಗಿರುವಂತದ್ದು. ದರ್ಶನ್ ಅವರಿಗೆ 2025 ನಂತರ ನಿಜಕ್ಕೂ ಕೂಡ ಒಳ್ಳೆಯ ದಿನಗಳು ಬಂದೇ ಬರುತ್ತೆ. ಅವರು ರಾಜಕೀಯಕ್ಕೂ ಬರ್ತಾರೆ, ಅವರ ಸಿನಿಮಾ ರಂಗದಲ್ಲೂ ಕೂಡ ಉತ್ತಮ ರೀತಿಯಲ್ಲಿ ಮುನ್ನಡೆತಾರೆ ಅಂತನ್ನುವಂತಹ ಮಾತುಗಳನ್ನು ಕೂಡ ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆ ಮಹದೇವಸ್ವಾಮಿ ಕುರುಣಗಾಲ, ರಿಪಬ್ಲಿಕ್ ಕನ್ನಡ, ಮೈಸೂರು. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಅಂತಾನೆ ಹೇಳಬೇಕು. ನಾವೀಗ ಹೇಳ್ತಾ ಇರೋ ಸುದ್ದಿ, ಕೊಲೆ ಕೇಸ್ನಲ್ಲಿ ಬೇರೆಯದ್ದೇ ಕಥೆ ಇದೆಯಾ? ಹಾಗಾದ್ರೆ ಅನುಮಾನವನ್ನ ಹುಟ್ಟು ಹಾಕಿದೆ ಕೈ ಶಾಸಕನ ಮಾತು. ಕೊಲೆ ಪ್ರಕರಣದಲ್ಲಿ ದರ್ಶನ್ ಪಾತ್ರ ಏನು ಗೊತ್ತಿಲ್ಲ, ಈ ಬಗ್ಗೆ ನ್ಯಾಯಾಲಯ ನೋಡ್ಕೊಳ್ಳುತ್ತೆ. ಆದರೆ ಮೇಲ್ನೋಟಕ್ಕೆ ಅದು ಬೇರೆದೇ ಇದೆ ಅಂತ ರಿಪಬ್ಲಿಕ್ ಕನ್ನಡದ ಜೊತೆ ಶಾಸಕ ನರೇಂದ್ರ ಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಏನವರ ಮಾತಿನ ಅರ್ಥ ಹಾಗಾದ್ರೆ? ಇದು ನ್ಯಾಯಾಲಯದ ವಿಚಾರ ಆಗಿರೋದ್ರಿಂದ ನನಗೆ ಎಷ್ಟು ಗೊತ್ತಿಲ್ಲ. ದರ್ಶನ್ ಅತ್ಯುತ್ತಮ ನಟ ಮತ್ತು ನಮಗೆಲ್ಲರೂ ಆತ್ಮೀಯರಾಗಿದ್ದು, ಅವರ ಈ ಪ್ರಕರಣದಲ್ಲಿ ಅವರ ಪಾತ್ರ ಏನಿದೆ ಇಲ್ಲ ಅನ್ನೋದನ್ನ ನ್ಯಾಯಾಲಯ ನೋಡುತ್ತೆ. ಆದರೆ ಮೇಲ್ನೋಟಕ್ಕೆ ಅದು ಬೇರೆ ರೀತಿ ಇದೆ, ಮುಂದೆ ಸತ್ಯ ಆಚೆ ಬರ್ತದೆ ಅನ್ನೋದನ್ನ ಅಷ್ಟೇ ಹೇಳ್ತೀನಿ. ನ್ಯಾಯಾಲಯ ಯಾವಾಗಲೂ ನ್ಯಾಯದ ಪರವಾಗಿರ್ತದೆ. ಹಾಗಾಗಿ ನ್ಯಾಯಮೂರ್ತಿಗಳ ತೀರ್ಮಾನವನ್ನ ಎಲ್ಲರೂ ಗೌರವಿಸಬೇಕಾಗುತ್ತೆ. ರೇಣುಕಾಸ್ವಾಮಿ ಕೇಸ್ನಲ್ಲಿ ದರ್ಶನ್ಗೆ ಬೇಲ್ ಸಿಕ್ತು, ಚಾಲೆಂಜಿಂಗ್ ಸ್ಟಾರ್ಗೆ ಜಾಮೀನು ಸಿಕ್ಕಿದ್ದಕ್ಕೆ ಒಂದಷ್ಟು ಮಂದಿ ಹಿರಿಯ ನಟರು ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ. ಏನೆಲ್ಲ ಹೇಳಿದ್ರು ನೋಡಿ. ಅವರು ದರ್ಶನ್ ಒಬ್ಬ ಅತ್ಯುತ್ತಮ ನಟ, ಒಬ್ಬ ಕನ್ನಡದ ಆಸ್ತಿ ಅಂತಾನೆ ಕರಿಬೇಕಾಗತ್ತೆ. ಯಾವುದೋ ಒಂದು ಕೆಟ್ಟಗಳಿಗೆ ಅವ್ರನ್ನ ಆರೋಪಿ ಅಂತ ಮಾಡಿದ್ದಾರೆ. ಆಗಿದೆ, ಆರೋಪಿ ಆಗಿದ್ದಾರೆ, ಅಪರಾಧಿ ಆಗಿಲ್ಲ. ಕೋರ್ಟ್ ನಿರ್ಣಯ ಮಾಡಿದೆ. ನಾನು ಕೋರ್ಟ್ ಅಲ್ಲ, ಕೋರ್ಟ್ ಅಲ್ಲಿ ವಾದ ಪ್ರತಿವಾದ ನಡೆಯುತ್ತೆ. ಅಲ್ಲಿ ಜಡ್ಜ್ಗೆ ಒಂದು ಅಭಿಪ್ರಾಯ ಬಂದಿದೆ, ಈಸ್ ನಾಟ್ ಎ ರೆಗ್ಯುಲರ್ ಅಫೆಂಡರ್ ಅಲ್ಲ ಅಂತ ಬಂದಿದೆ. ಮಿಕ್ಕಿದವರು ಹಾಗೆ ಬಂದಿದೆ. ಹಾಗಾಗಿ ಅವರು ಒಂದು ಬೇಲ್ ಅನ್ನ ಕೊಟ್ಟಿದ್ದಾರೆ. ಬೇಲಿಂದ ಅವರು ಹೊರಗಡೆ ಬಂದಿದ್ದಾರೆ. ಈಗ ಆದ್ರೆ ಎಲ್ಲರ ಮನಸ್ಸಲ್ಲಿ ಏನಂದ್ರೆ ಕೇಸ್ ಕ್ಲೋಸ್ ಆಗೋಯ್ತು, ಮುಕ್ತಿ ಆಗ್ಬಿಡ್ತು ಅಂತಿದೆ. ಅದು ಹಾಗಲ್ಲ, ಕೋರ್ಟ್ ಕೇಸ್ ಇದೆ, ಅದು ನಡೆಯುತ್ತೆ, ಲೋಯರ್ ಕೋರ್ಟ್ ಅಲ್ಲಿ ನಡೆಯುತ್ತೆ. ಅದು ಲೀಗಲ್ ಬಿಟ್ಟಿದ್ದು. ನಾನೊಬ್ಬ ಚಿತ್ರರಂಗದಿಂದ ಬಂದವನಾಗಿ ಎಲ್ಲೋ ನಮ್ಮ ಚಿತ್ರರಂಗದವರೊಬ್ರು ಇನ್ವಾಲ್ವ್ ಆಗ್ಬಿಟ್ಟಿದಾರಲ್ಲ ಅನ್ನೋ ನೋವಿನಿಂದ ನಾನು ಹೇಳ್ಕೋಬಹುದಷ್ಟೇ. ದರ್ಶನ್ಗೆ ಜಾಮೀನು ಸಿಕ್ಕಿರೋದು ನಮ್ಮ ಇಡೀ ಚಿತ್ರರಂಗಕ್ಕೆ ಒಳ್ಳೆ ಜಾಮೂನು ಸಿಕ್ಕಿದ ಸಂತೋಷ. ನಮ್ಮನೇಲಂತೂ ಅವತ್ತಿಂದ ಇವತ್ತರೆಗೂ ಜಾಮೂನು ಮಾಡಿಲ್ಲ. ಸರ್ ಏನ್ ಕಲಾವಿದ ಸರ್, ನೋಡ್ತಾ ಇರಿ ಸರ್. ಈಗ ಹೇಳ್ತಾ ಇದ್ದೀನಿ ಧೈರ್ಯವಾಗಿ, ಘಂಟಾಘೋಷವಾಗಿ ನೋಡ್ತಾ ಇರಿ ಸರ್. ಬರೋ ವರ್ಷ ಇಷ್ಟೊತ್ತಿಗೆ ಎಂತೆಂಥ ಸಿನಿಮಾ ಬಂದು ಕರ್ನಾಟಕದಲ್ಲಿ ಹೇಗೆ ಜಯಬೇರಿ ಬಾರಿಸುತ್ತೆ ಅಂತ. ಈಗ ನೀವೆಲ್ಲರಿಗೂ ಗೊತ್ತಿರೋ ಹಾಗೆ ಅವ್ರಿಗೆ ಒಳಗೋದ್ಮೇಲೆ ಏನು ಸರ್ ಬರ್ತಾ ಇದೆ ಚಿತ್ರಗಳು. ನಮ್ದು 2 ಚಿತ್ರಮಂದಿರಗಳಿದೆ. ಭಾರತೀಯ ಚಿತ್ರಮಂದಿರ ಪಿಂಡ್ಯಾದಲ್ಲಿ, ಚಿಕ್ಕಮಗಳೂರಲ್ಲಿ ಅಶೋಕ್ ಚಿತ್ರಮಂದಿರ ಅಂತ 15 ದಿವಸ ಚಿತ್ರಮಂದಿರ ಮುಚ್ಚಿಸ್ತಾ ಇದ್ದಾರೆ. ಕಾರಣ ಒಬ್ಬ ಧೀಮಂತ ನಾಯಕ ಬೇಕು ಸರ್. ಅಂತ ಒಬ್ಬ ನಾಯಕನ ದುರದೃಷ್ಟ, ತಪ್ಪು. ಅವನು ತಪ್ಪು ಮಾಡಿದ್ದಾನೆ ಅಂತ ಹೇಳ, ಏನು ಗ್ರಹಚಾರ ಸರ್. ಇವತ್ತು ಎಷ್ಟೋ ರಾಜಕಾರಣಿಗಳು 2-3 ಕೊಲೆಗಳು ಮಾಡಿ ಘಂಟಾಘೋಷವಾಗಿ ದೀಲಾದೇಶವಾಗಿ ಓಡಾಡ್ತಾ ಇಲ್ವಾ ಸರ್? ಇವನ್ನೇ ಹಾಕಿ 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 ತುಳಿತಾರೆ ಯಾಕೆ ಸರ್? ನಾನು ಸತ್ಯ ಹೇಳ್ತೀನಿ, ಯಾರಿಗೂ ಕೂಡ ಯಾವ್ದು ಈ ತರ ಸಂದರ್ಭಗಳು ಯಾರಿಗೂ ಏನೂ ಬರಬಾರ್ದು. ಕಲಾವಿದರಿಗಂತೂ ಬರಲೇಬಾರ್ದು. ಎಲ್ಲರೂ ಚೆನ್ನಾಗಿರ್ಬೇಕು ಸರ್. ಈ ಸಂದರ್ಭಗಳು ನಮ್ಮ ಇಂಡಸ್ಟ್ರಿಯಲ್ಲಿ ಯಾರೂ ನೋಡಬಾರ್ದು. ಎಲ್ಲರಿಗೂ ಒಳ್ಳೇದಾಗ್ಲಿ.